ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವಿತ್ತು ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ ಮಾಡ್ಯೂಲ್ 1 ನಲ್ಲಿ ಬರುವಂಥ ಬೀಟಾ ಗಾಮಾ ಫಂಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ನ ನೋಡೋಣ. ನಾನು ಆಲ್ರೆಡಿ ಬೀಟಾ ಗಾಮಾ ಫಂಕ್ಷನ್ ಮೇಲೆ ಅದರ ರಿಲೇಷನ್ನ ಫೈಂಡ್ ಮಾಡೋದಕ್ಕೆ ಒಂದು ಡಿರೈವೇಷನ್ ಇತ್ತಲ್ಲ, ಅದನ್ನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಿ. ಇವತ್ತು ನಾವು ಅದರ ರಿಲೇಟೆಡ್ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ನೋಡಿ, VTU ಕಡೆಯಿಂದ ಏನು 2 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರಲ್ಲ, ಅದರಲ್ಲಿ ನಾನು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನ ತಗೊಂಡಿದ್ದೀನಿ. ಆ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಏನಂತ ನೋಡಿ. ಶೋ ದಟ್ ಗಾಮಾ ಆಫ್ 1/2 is equal to ಸ್ಕ್ವೇರ್ ರೂಟ್ ಆಫ್ ಪೈ. ಈ ರೀತಿ ಕ್ವಶನ್ ಅನ್ನ ಕೇಳಿದ್ದಾರೆ. ಈಗ ಈ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ನೋಡಿ, ಇದೇ ಕ್ವಶನ್ ಅನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಇದನ್ನ ನಾವು ಗಾಮಾ ಡೆಫಿನೇಷನ್ ಇಂದ ಸಾಲ್ವ್ ಮಾಡ್ಕೊಂತ ಹೋಗೋಣ. ಗಾಮಾ ಡೆಫಿನೇಷನ್ ಏನಂದ್ರೆ, ಗಾಮಾ ಆಫ್ n is equal to 2 ಇಂಟಿಗ್ರೇಷನ್ ಆಫ್ 0 to infinity e power minus x square x to the power of 2n minus 1 dx. ಆಮೇಲೆ gamma of m is equal to 2 integration of 0 to infinity e to the power of minus y square y to the power of 2n minus 1 dy. ಸೊ ಇದು ಡೆಫಿನೇಷನ್ ಆಯಿತು. ಈಗ ಇದಕ್ಕೆ ಅಲ್ಲಿ 1/2 ಇದೆಯಲ್ಲ, ಸೊ ಇಲ್ಲಿ 1/2 ಇದೆಯಲ್ಲ, ಸೊ ನಾವು m ಮತ್ತೆ n ಇರೋ ಜಾಗದಲ್ಲಿ 1/2 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಸೊ ನೋಡಿ, ಇಲ್ಲಿ 1/2 ಅಂತ ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ n ಇತ್ತು, ನೋಡಿ ಇಲ್ಲಿ ಮೇಲೆ n ಇತ್ತು, n ಇರೋ ಜಾಗದಲ್ಲಿ 1/2 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ ಉಳಿದ ವ್ಯಾಲ್ಯೂನ ಸೇಮ್ ಹಾಗೆ ಬರ್ಕೊಂಡಿದ್ದೀನಿ, ಏನು ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಸೇಮ್ ಹಾಗೆ, ಇಲ್ಲೂ ಕೂಡ n ಇರೋ ಜಾಗದಲ್ಲಿ 1/2 ಅಂತ ಬರ್ಕೊಂಡಿದ್ದೀನಿ. ಇಲ್ಲೂ ಕೂಡ ಇಲ್ಲಿ 1/2 ಅಂತ ಬರೀಬೇಕು, ಸರಿ ಬರ್ದಿಲ್ಲ, ಇಲ್ಲಿ 1/2 ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 1 ಅಂತ ಹಾಕಿದ್ದೀನಿ. ಉಳಿದ ವ್ಯಾಲ್ಯೂ ಏನು ಚೇಂಜ್ ಮಾಡಿಲ್ಲ, n ಇರೋ ಜಾಗದಲ್ಲಿ ಮಾತ್ರ 1/2 ಅಂತ ಬರ್ಕೊಂಡಿದ್ದೀನಿ. ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ನೋಡಿ. ಇಲ್ಲಿ ಹೊರಗೆ 2 ಇದೆ, ಮತ್ತೆ ಇಲ್ಲಿ ಕೂಡ 2 ಇದೆ. ಈ 2 ಎರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಉಳಿಯೋದು ಎಷ್ಟೇ, ಇಲ್ಲಿ ಏನು 1 ಉಳಿಯುತ್ತೆ. ಈ +1 ಇರುತ್ತೆ, ಇಲ್ಲಿ +1 ಇರುತ್ತೆ, ಮತ್ತೆ ಇಲ್ಲಿ -1 ಇರುತ್ತೆ. +1 ಮತ್ತೆ -1 ಎರಡು ಕ್ಯಾನ್ಸಲ್ ಆಗಿ ಉಳಿಯೋದೇನು 0. ಸೊ ಎನಿಥಿಂಗ್ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ ಏನು 1 ಆಗುತ್ತೆ. ಸೊ x ಪವರ್ 0 ಅಂದ್ರೆ ಅದ್ರ ವ್ಯಾಲ್ಯೂ 1. 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಟರ್ಮೇ ಬರುತ್ತೆ. ಸೊ e ಟು ದಿ ಪವರ್ ಆಫ್ -x ಸ್ಕ್ವೇರ್ ಅದು ಬಂತು, ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ, ಇಂಟು dx ಆಯಿತು. ಈಗ ಈ ಟರ್ಮ್ ಆಯಿತು. ಈಗ ಇದಕ್ಕೂ ಕೂಡ ಸೇಮ್ ಆಗಿ ಇಲ್ಲೂ ಕೂಡ e2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 1. +1 ಮತ್ತೆ -1 ಎರಡು ಕ್ಯಾನ್ಸಲ್ ಆಗಿ 0 ಉಳಿಯುತ್ತೆ. ಎನಿಥಿಂಗ್ ಪವರ್ 0 ಅಂದರೆ ಅದ್ರ ವ್ಯಾಲ್ಯೂ 1. 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಟರ್ಮೇ ಬರುತ್ತೆ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಇಂಟು dx ಆಗಿ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವೆರಡನ್ನ ಇಂಟು ಮಾಡ್ಕೊಳ್ಳೋಣ, ಅಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅವೆರಡು ಮಲ್ಟಿಪ್ಲೈ ಮಾಡಿರೋದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಏನು ಟರ್ಮ್ಸ್ ಇದಾವಲ್ಲ, ಅವೆರಡು ಲೆಫ್ಟ್ ಸೈಡ್ ಇರೋ ಟರ್ಮ್ಸ್ನ ಒಂದು ಕಡೆ ಬರ್ಕೊಂಡಿದ್ದೀನಿ. ಅವೆರಡು ಸೇಮ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಏನಿದೆ ಅದನ್ನು ಸೇಮ್ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು ಹಾಕಿ ಸೆಕೆಂಡ್ ಟರ್ಮ್ ಏನಿತ್ತು ಅದನ್ನು ಸೇಮ್ ಹಾಗೆ ಬರ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಇಲ್ಲಿ ಹೊರಗೆ 2 ಇದೆ, ಇಲ್ಲಿ ಕೂಡ 2 ಇದೆ, ಅವೆರಡು ಮಲ್ಟಿಪ್ಲೈ ಮಾಡಿರೋದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ 4 ಅಂತ ಬರ್ಕೊಂಡಿದ್ದೀನಿ. ಇವೆರಡು ಮಲ್ಟಿಪ್ಲೈ ಮಾಡಿರೋದನ್ನ ಇಲ್ಲಿ 4 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಇಂಟಿಗ್ರೇಷನ್ ಇದೆ, ಇಲ್ಲೊಂದು ಇಂಟಿಗ್ರೇಷನ್ ಇದೆ, ಇವೆರಡನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಇವೆರಡು ಟರ್ಮ್ ಈ ಫಾರ್ಮಲ್ಲಿ ಇದೆ, ಅದಕ್ಕೆ ನಾನು ಈ ಅಂತ ಒಂದೇ ಬರೆದು ಮೇಲಿನ ಟರ್ಮ್ ಏನಿದಾವಲ್ಲ ಅವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೈನಸ್ ಅನ್ನ ಕಾಮನ್ ತಗೊಂಡಿದ್ದೀನಿ, ಮತ್ತೆ ಉಳಿದ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ dy ಮತ್ತೆ dx ಅನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಈಗ ಇದನ್ನ ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಪೋಲಾರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಹೇಗೆ ನೋಡಿ. x ಏನಿದೆಯಲ್ಲ ಅದನ್ನ ನೀವು r cos θ ಅಂತ ಬರ್ಕೋಬೇಕು. ನೆಕ್ಸ್ಟ್ y ಇರೋದನ್ನ r sin θ ಅಂತ ಬರ್ಕೋಬೇಕು. ಹಾಗೆ dy ಮತ್ತೆ dx ಇದೆಯಲ್ಲ, ಸೊ ಅದನ್ನ r dr dθ ಅಂತ ಬರ್ಕೋಬೇಕು. ಪೋಲಾರ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾದ್ರೆ ನಮಗೆ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಎರಡೂ ಕೂಡ ಚೇಂಜ್ ಆಗುತ್ತೆ. ಇದು ಇಂಟಿಗ್ರೇಷನ್ ಆಫ್ 0 to infinity ಮತ್ತೆ ಇಂಟಿಗ್ರೇಷನ್ ಆಫ್ 0 to infinity ವಿತ್ ರೆಸ್ಪೆಕ್ಟ್ ಟು x ಮತ್ತೆ ವಿತ್ ರೆಸ್ಪೆಕ್ಟ್ ಟು y ಇದೆ. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಥೀಟಾ ವ್ಯಾಲ್ಯೂ ಏನಾಗುತ್ತೆ, 0 to π/2 ಆಗುತ್ತೆ ಅಲ್ವಾ. x ಆಕ್ಸಿಸ್ ಅಲ್ಲಿ 0 ಇರುತ್ತೆ, y ಆಕ್ಸಿಸ್ ಅಲ್ಲಿ π/2 ಇರುತ್ತೆ. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, 0 to π/2. ಹಾಗೆ ಅಲ್ಲಿ ರೇಡಿಯಸ್ ಏನಾಗಿರುತ್ತೆ, ಅದು 0 ಇಂದ ಇನ್ಫಿನಿಟಿ ಹೋಗುತ್ತೆ. ಒರಿಜಿನ್ ಇಂದ ಸ್ಟಾರ್ಟ್ ಆಗಿ ಅದು ಲೈನ್ ಇನ್ಫಿನಿಟಿ ವರೆಗೂ ಹೋಗ್ತಾ ಇರುತ್ತೆ. ಸೊ ಅದನ್ನ 0 to infinity ಅಂತ ಬರ್ಕೊಂಡಿದ್ದೀನಿ. ಹಾಗೆ ಈಗ ಇಲ್ಲಿ x ಇದೆ, x ಇರೋ ಜಾಗದಲ್ಲಿ ಇಲ್ಲಿ ನಮ್ಗೆ ಏನು ವ್ಯಾಲ್ಯೂ ಇತ್ತಲ್ಲ ಅದನ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಬರೀ x ಇತ್ತು, ಇಲ್ಲಿ x ಸ್ಕ್ವೇರ್ ಇದೆ, ಅದಕ್ಕೆ ಇವೆರಡಕ್ಕೂ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಹಾಕಿ ಇಲ್ಲಿ ಉಳಿದ ವ್ಯಾಲ್ಯೂ y ವ್ಯಾಲ್ಯೂ ಏನಿತ್ತು ಆ y ವ್ಯಾಲ್ಯೂನ ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ dy ಮತ್ತೆ dx ಇತ್ತಲ್ಲ, ಅದನ್ನ ನಮಗೆ ಇಲ್ಲಿ ವ್ಯಾಲ್ಯೂ ಏನಿತ್ತು r dr dθ ಅಲ್ವಾ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಈಗ ಇಷ್ಟ ಆದ ನಂತರ ಈಗ ಫಸ್ಟ್ ಮೇಲೆ ಈಕ್ವೇಷನ್ ಏನಿದೆಯಲ್ಲ, ಇದರಲ್ಲಿ r ನ ಕಾಮನ್ ತೆಗಿಬೇಕು. r ನ ಕಾಮನ್ ತೆಗೆದ್ರೆ ಉಳಿಯೋದು ನೋಡಿ, ಇಲ್ಲಿ r ಕಾಮನ್ ತೆಗೆದ್ವಿ ಅನ್ಕೋ, ಆವಾಗ ಉಳಿಯೋದು cos ಸ್ಕ್ವೇರ್ θ ಮತ್ತೆ sin ಸ್ಕ್ವೇರ್ θ ಅಂತ ಉಳಿಯುತ್ತೆ. cos ಸ್ಕ್ವೇರ್ θ ಮತ್ತೆ sin ಸ್ಕ್ವೇರ್ θ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗುತ್ತೆ. 1 ಇಂದ r ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಸೇಮ್ ಟರ್ಮೇ ಬರುತ್ತೆ. ಅದಕ್ಕೆ ನಾನು ಜಸ್ಟ್ r ಅಂತ ಅಷ್ಟೇ ಬರ್ಕೊಂಡಿದ್ದೀನಿ, ಮೈನಸ್ r ಸ್ಕ್ವೇರ್ ಅಂತ ಅಷ್ಟೇ ಬರ್ಕೊಂಡಿದ್ದೀನಿ. ಇಲ್ಲಿ ಎರಡು 1 ಆಗಿಬಿಡುತ್ತೆ, ಅದನ್ನ ಬರ್ದಿಲ್ಲ. ನೆಕ್ಸ್ಟ್ ಉಳಿದ ವ್ಯಾಲ್ಯೂ ಇಲ್ಲಿ ಏನಿತ್ತು ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಈಗ ಮೇಲೆ ಮೈನಸ್ r ಸ್ಕ್ವೇರ್ ಇದೆಯಲ್ಲ, ಇದನ್ನ ನೋಡಿ ಫಸ್ಟ್ಗೆ t ಅಂತ ತಗೊಳ್ಳೋಣ. ಪುಟ್ t ಅಂತ ತಗೊಂಡು ಈಗ ಇದಕ್ಕೆ ಡಿಫ್ರೆನ್ಶಿಯೇಷನ್ ಮಾಡೋಣ. ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, r ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, 2r dr ಆಗುತ್ತೆ ಅಲ್ವಾ. ಸೊ ಮೇಲೆ ಸ್ಕ್ವೇರ್ ಇದ್ರೆ r ಸ್ಕ್ವೇರ್ ಮುಂದೆ ಬರುತ್ತೆ, ಮತ್ತೆ r ವಿತ್ ರೆಸ್ಪೆಕ್ಟ್ ಟು r ಮಾಡ್ತಿರೋದ್ರಿಂದ dr ಅಂತ ಬರುತ್ತೆ.
ನೆಕ್ಸ್ಟ್ ಈಸ್ ಈಕ್ವಲ್ ಟು ಟಿ, ಇಂಟಿಗ್ರೇಷನ್ ಆಫ್ ಟಿ ಅಂದರೆ ಏನಾಗುತ್ತೆ 1 ಆಗುತ್ತೆ, 1 ಇಂಟು ಡಿ ಟಿ ಆಗುತ್ತೆ ಅಲ್ವಾ. ಸೊ ಡಿ ಟಿ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಈಗ ಇಷ್ಟ ಆದ ನಂತರ ನೋಡಿ ನಾವೀಗ ಈ ಆರ್ ವ್ಯಾಲ್ಯೂನ ಚೇಂಜ್ ಮಾಡ್ತಿದ್ದೀವಿ ಅಂದರೆ ಮೇಲೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಇವೆರಡನ್ನು ಕೂಡ ಚೇಂಜ್ ಮಾಡಬೇಕು. ಫಸ್ಟಿಗೆ ಇಲ್ಲಿ ಆರ್ ವ್ಯಾಲ್ಯೂ ಏನಿತ್ತು ಇಲ್ಲಿ 0 ಇಂದ ಮತ್ತೆ ಇನ್ಫಿನಿಟಿ ಇತ್ತು, ಆರ್ 0 ಮತ್ತು ಆರ್ ಇನ್ಫಿನಿಟಿ ಇತ್ತಲ್ಲ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಫಸ್ಟಿಗೆ ಈಕ್ವೇಷನ್ ಇದೆಯಲ್ಲ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ ಇದೆಯಲ್ಲ, ಇದಕ್ಕೆ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೋಣ. ಫಸ್ಟಿಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 0 ಆದರೆ ಟಿ ಈಸ್ ಈಕ್ವಲ್ ಟು ಕೂಡ 0 ಆಗುತ್ತಲ್ಲ, ಆ 0ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಲೋವರ್ ಲಿಮಿಟ್ ನಮಗೆ ಗೊತ್ತಾಯಿತು 0 ಅಂತ. ನೆಕ್ಸ್ಟ್ ಅಪ್ಪರ್ ಲಿಮಿಟ್ ನೋಡೋಣ. ಅಪ್ಪರ್ ಲಿಮಿಟ್ ಆರ್ ವ್ಯಾಲ್ಯೂ ಏನಿತ್ತು ಇನ್ಫಿನಿಟಿ ಇತ್ತು, ಆ ಇನ್ಫಿನಿಟಿ ಇಲ್ಲಿ ಬರ್ಕೊಂಡಿದ್ದೆ ನೋಡಿ. ಇಲ್ಲಿ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ವ್ಯಾಲ್ಯೂ ಏನಾಗುತ್ತೆ, ಅದು ಕೂಡ ಇನ್ಫಿನಿಟಿ ಆಗುತ್ತೆ. ಸೊ ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಬರ್ಕೊಂಡಿದ್ದೀನಿ. ಇವೇನು ಚೇಂಜ್ ಆಗಲ್ಲ, ಸೇಮ್ ಅದೇ ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಆರ್ ಸ್ಕ್ವೇರ್ ಇತ್ತಲ್ಲ, ಸೊ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಆರ್ ಸ್ಕ್ವೇರ್ ಅಂದರೆ ಏನು, ಟಿ ಅಲ್ವಾ. ಸೊ ಟಿ ಅಂತ ಬರ್ಕೊಂಡಿದ್ದೀನಿ. ಮುಂದೆ ಮೈನಸ್ ಇತ್ತು, ಆ ಮೈನಸನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಆರ್ ಡಿ ಆರ್ ಅಂತ ಇದೆ. ಸೊ ಈ 2 ಇದೆಯಲ್ಲ, ಈ 2ನ ರೈಟ್ ಸೈಡಿಗೆ ಕಳಿಸಿದ್ರೆ ಏನಾಗುತ್ತೆ, ಆರ್ ಡಿ ಆರ್ ಈಸ್ ಈಕ್ವಲ್ ಟು ಡಿ ಟೀಟಾ ಬೈ 2 ಆಗುತ್ತೆ ಅಲ್ವಾ. ಸೊ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಆರ್ ಡಿ ಆರ್ ಅಂದರೆ ಅದನ್ನು ಡಿ ಟೀಟಾ ಬೈ 2 ಅಂತ ಬರ್ಕೋಬೋದು, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಿ ಟೀಟಾ ಅಂತ ಇಟ್ಟು ಆ ಡಿ ಟೀಟಾನ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ನೋಡಿ. ಇಲ್ಲಿ 2 ಇದೆ, ಮೇಲೆ ಇಲ್ಲಿ ನೋಡಿ ಇಲ್ಲಿ 4 ಇದೆ. ಸೊ ಈ 1/2ನ ಹೊರಗೆ ತೆಗೆದ್ರೆ ಏನಾಗುತ್ತೆ, 4/2 ಆಗುತ್ತೆ. ಅಂದರೆ ಅದ್ರ ವ್ಯಾಲ್ಯೂ 2 ಆಗುತ್ತೆ. 4 ಡಿವೈಡೆಡ್ ಬೈ 2 ಅಂದರೆ ಅದ್ರ ವ್ಯಾಲ್ಯೂ 2 ಆಗುತ್ತೆ. ಈಗ ಒಳಗೆ ಏನಿದೆ ಡಿ ಟಿ ಅಲ್ವಾ. ಡಿ ಟಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟಿಗೆ ಇಂಟಿಗ್ರೇಷನ್ ಮಾಡ್ಕೊಂಡು ತಗೋಣ. ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಅಂದರೆ ಏನಾಗುತ್ತೆ ನೋಡಿ, ಇ ಟು ದಿ ಪವರ್ ಆಫ್ ಮೈನಸ್ ಟಿ ಡಿವೈಡೆಡ್ ಬೈ -1 ಆಗುತ್ತೆ. ಇ ಟು ದಿ ಪವರ್ ಆಫ್ ಅಂತ ಬಂತಂದರೆ ಅದು ಇ ಟು ದಿ ಪವರ್ ಆಫ್ ಏನಿರುತ್ತೋ ಅದೇ ಬರುತ್ತೆ. ಹಾಗೆ ಅದರ ಪವರ್ ಏನಿರುತ್ತಲ್ಲ ಅದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡ್ಕೊತ ಹೋಗಬೇಕು. ಆ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದನ್ನು ಡಿವೈಡ್ ಬೈ ಹಾಕಿ ಅದ್ರ ಕೆಳಗೆ ಬರೀಬೇಕು. ಸೊ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಅಂತ ಹಾಗೆ ಬರೆದು ಇಲ್ಲಿ ಮೈನಸ್ ಟಿ ಇದೆಯಲ್ಲ, ಮೈನಸ್ ಟಿನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ, -1 ಆಗುತ್ತೆ ಅಲ್ವಾ. ಆ -1 ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಹಾಗೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಇಲ್ಲಿ ಏನು ಮೇಲೆ ಏನಿತ್ತಲ್ಲ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ ಡಿ ಟಿ ಅಂತ ಬರ್ಕೊಂಡಿದ್ದೀನಿ. ಈಗ ಟಿ ಇರೋ ಜಾಗದಲ್ಲಿ ಮೇಲೆ ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಹಾಗೆ ಮೈನಸ್ ಹಾಕಿ ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅದನ್ನೇ ಇನ್ನೊಂದ್ಸಲ ಕೆಳಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ. ಟಿ ಇರೋ ಜಾಗದಲ್ಲಿ ಇನ್ಫಿನಿಟಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೈನಸ್ ಹಾಕಿ ಲೋವರ್ ಲಿಮಿಟ್ ಇಲ್ಲಿ 0 ಇತ್ತಲ್ಲ, ಆ 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ. ಹಾಗೆ ಇಲ್ಲಿ -1 ಇತ್ತಲ್ಲ, ಈ -1 ನಾವು ಹೊರಗೆ ತೊಗೊಂಡಿದ್ದೀನಿ. ಅಂದರೆ ಆ 1 ಇಲ್ಲಿ 1 ಹಾಗೆ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತಲ್ಲ, ಮೈನಸ್ ಈ ಕಡೆ ಬರುತ್ತೆ. ಅವಾಗ ಇದಕ್ಕೆ 2 ಇದೆಯಲ್ಲ, ಇದಕ್ಕೆ ಮೈನಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಇ ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಇದೆ. ಮೈನಸ್ ಇನ್ಫಿನಿಟಿ ಇದ್ದರೆ ಅದರ ವ್ಯಾಲ್ಯೂ 0 ಆಗುತ್ತೆ. ಸೊ ಆ 0ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಇ ಟು ದಿ ಪವರ್ ಆಫ್ 0 ಇದೆ. ಎನಿಥಿಂಗ್ ಪವರ್ ಆಫ್ 0 ಅಂದರೆ ಅದ್ರ ವ್ಯಾಲ್ಯೂ 1. ಸೊ 1 ಅಂತ ಬರ್ಕೊಂಡಿದ್ದೀನಿ. ಹಾಗೆ ಡಿ ಟಿ ಅಂತ ಬರ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಮೈನಸ್ ಇದೆ ಮತ್ತು ಇಲ್ಲಿವರೆಗೂ ಕೂಡ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 0 ಟು π/2 ಡಿ ಟಿ ಅಂತ ಉಳಿತು ಅಷ್ಟೇ. ಇಲ್ಲಿ ಏನಿರಲ್ಲ, 1 ಅಷ್ಟೇ ಇರುತ್ತೆ. ಡಿ ಟಿ ಅಂತ ಉಳಿತು. ಈಗ ಇಂಟಿಗ್ರೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಥೀಟಾಗೆ ಮಾಡ್ಕೊಂಡು ಹೋಗೋಣ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ 1ನ ಇಂಟಿಗ್ರೇಷನ್ ಏನಾಗುತ್ತೆ, ಥೀಟಾ ಆಗುತ್ತೆ. ಯಾಕಂದರೆ ನಾವು ವಿತ್ ರೆಸ್ಪೆಕ್ಟ್ ಟು ಥೀಟಾಗಿ ಮಾಡ್ತಿರೋದ್ರಿಂದ 1ನ ಇಂಟಿಗ್ರೇಷನ್ ಥೀಟಾ ಆಗುತ್ತೆ. ನೆಕ್ಸ್ಟ್ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಮೇಲೆ ಮತ್ತೆ ಕೆಳಗೆ ಬರ್ಕೊಂಡಿದ್ದೀನಿ. ಈಗ ಥೀಟಾ ಇರೋ ಜಾಗದಲ್ಲಿ ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಹಾಗೆ ಮೈನಸ್ ಹಾಕಿ ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಹಾಗೆ ಮೈನಸ್ ಹಾಕಿ ಲೋವರ್ ಲಿಮಿಟ್ ಏನಿತ್ತು 0 ಇತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ನೋಡಿ ಇಲ್ಲಿ 2 ಇದೆ ಮತ್ತು ಇಲ್ಲಿ ಕೂಡ 2 ಇದೆ. ಇವೆರಡು 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೇಲೆ ಏನು ಉಳಿಯುತ್ತೆ, ಇಲ್ಲಿ ಪೈ ಉಳಿತಲ್ಲ. ಹಾಗೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಏನಿದೆ, ಇಲ್ಲಿ ಗಾಮಾ ಆಫ್ 1/2 ಹೋಲ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಈ ಸ್ಕ್ವೇರ್ ಇದೆಯಲ್ಲ, ಈ ಸ್ಕ್ವೇರ್ನ ಈ ಕಡೆ ತೆಗೆದ್ರೆ ಏನಾಗುತ್ತೆ, ಅದು ಸ್ಕ್ವೇರ್ ರೂಟ್ ಆಗುತ್ತೆ. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಸ್ಕ್ವೇರ್ ರೂಟ್ ಆಫ್ ಪೈ ಆಯಿತು. ಹಾಗೆ ಇಲ್ಲಿ ಉಳಿಯೋದೇನು, ಗಾಮಾ ಆಫ್ 1/2 ಆಯಿತು. ಸೊ ನಾವು ಪ್ರೂವ್ ಮಾಡಬೇಕಾಗಿರೋದೇ ಅದನ್ನಲ್ವಾ. ಸೊ ಇಲ್ಲಿ ನೋಡಿ ಇದೇ ನಾವು ಈಗ ಪ್ರೂವ್ ಮಾಡಿದ್ದು. ಸೊ ಇಷ್ಟು ಮಾಡಿದ್ರೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಇದನ್ನು ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.